ಇದು ಮಾವಿನ ತೋಟ. ಈ ಕಡೆ ಚನ್ನಪಟ್ಟಣ ಗೋತ್ರ, ರಾಮನಗರ ಗೋತ್ರ, ಕನಕಪುರ ಗೋತ್ರ ಮೂರಕ್ಕೂ ಸೆಂಟ್ರ್ ಪಾಯಿಂಟು. ಡಿಸ್ಟೆನ್ಸ್ ಎಷ್ಟು ಅಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ ನೋಡಿ. ಇದು ಈ ಥರ ತಾರ್ ರೋಡು. ಆ ತಾರ್ ರೋಡಿಂದ ಎರಡನೇ ಪಾಯಿಂಟು ಇದು ನಕಾಶೆ ರೋಡು. ತಾರ್ ರೋಡಿಂದ ಒಂದು 25ರಿಂದ 30 ಮೀಟರ್ ಇಲ್ಲ, ಎರಡನೇ ಪಾಯಿಂಟು. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ಥರ ಮಾವಿನ ತೋಟ. ಇದೆಯಲ್ಲ ಇದು ನಕಾಶೆ ರೋಡು. ರೆಡ್ ಸಾಯಿಲ್ ಕಂಡೀಷನ್ ನೋಡ್ಬೋದು ನೀವು. ಇದು 8 ಎಕರೆ ಬೌಂಡ್ರಿ. 8 ಎಕರೆಯಲ್ಲಿ 4 ಎಕರೆ ಕೊಡ್ತಾರೆ. ಇನ್ನು ಒಳಗಡೆ ತೋರಿಸ್ತೀನಿ. ಇದು ಎಂಟ್ರೆನ್ಸು. ಈ ಥರ ಒಳ್ಳೆ ಹಿಲ್ ವ್ಯೂ ಇರುವಂಥ ಪ್ರಾಪರ್ಟಿ. ಈ ಲ್ಯಾಂಡ್ ಎಂಟ್ರೆನ್ಸ್ಗೆ ಅದೇ ತಾರ್ ರೋಡು ನೋಡಿ. ಪಕ್ಕದಲ್ಲೇ 440 ವೋಲ್ಟ್ಸು ಕನೆಕ್ಷನ್ ಹೋಗಿದೆ, ನೀವು ನೋಡ್ಬೋದು. ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಏನಿಲ್ಲ. ಸೊ ಇದು ನಕಾಶೆ ರಸ್ತೆ. ಇಲ್ಲಿಂದ ಹೀಗೆ ಹಿಂದೆ ಏನು ಹೋಗುತ್ತೆ ಟೋಟಲ್ ಅದು 8 ಎಕರೆ ಬೌಂಡ್ರಿ. 8 ಎಕರೆಯಲ್ಲಿ 4 ಎಕರೆ ಕೊಡ್ತಾರೆ. ಇದು ಫಲ ಬಿಡ್ತಿರುವಂಥ ಮಾವಿನ ತೋಟ. ತಾರ್ ರೋಡಿಂದ ಎರಡನೇ ಪಾಯಿಂಟು. ಇಲ್ಲಿ ಅಕ್ಕಪಕ್ಕ ನೋಡಿ, ಈ ತೋಟದಿಂದ ಹಿಂದೆ ವೀಳ್ಯದೆಲೆ, ತೆಂಗಿನ ಗಿಡ ಇರೋದ್ರಿಂದ ನೋಡ್ಬೋದು. ಇದೆಲ್ಲ ಒಳ್ಳೆ ನೀರಾವರಿ ಬೆಲ್ಟು. ನೀರಿಗೆ ಏನು ಸಮಸ್ಯೆ ಇಲ್ಲ. ಇದು ಹೋಯ್ತಾ ಹಿಂದೇನು ವೀಡಿಯೋ ಹೋಗುತ್ತೆ. ಟೋಟಲ್ 8 ಎಕರೆ ಬೌಂಡ್ರಿ ಇದು ನೋಡಿ. ಬೆಳಗ್ಗೆಯಿಂದ ಇಲ್ಲಿ ಒಂದು 3-4 ಕಾರ್ಗಳು ಬಂದೋಗಿದೆ, ನೋಡ್ಬೋದು. ಈ ಲ್ಯಾಂಡ್ ಬ್ಯಾಕ್ ಸೈಡಲ್ಲೂ ಕೂಡ ಈ ಥರ ಒಳ್ಳೆ ಹಿಲ್ ವ್ಯೂ ಇರುವಂಥ ಜಾಗ. ಇದು ಫಲ ಬಿಡ್ತಿರುವಂಥ ಮಾವಿನ ತೋಟ. ಇಲ್ಲಿ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಊರಿದೆ. ಇಲ್ಲಿ ಅಕ್ಕಪಕ್ಕ ಎಲ್ಲ ಫಾರ್ಮ್ ಹೌಸ್ ಇದೆ. ಪಕ್ಕದಲ್ಲಿ ಒಬ್ಬರು ಫಾರ್ಮ್ ಇದೆ. ಈ ಥರ ಒಳ್ಳೆ ಟೇಸ್ಟ್ ಇರುವಂಥ ಮಾವಿನ ತಳಿ ಇದು. ಒಳ್ಳೆ ಹಿಲ್ ವ್ಯೂ ಇರುವಂಥ ಪ್ರಾಪರ್ಟಿ.